ಮಾನ್ವಿ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ 29ರಂದು ಮಾನ್ವಿ ಬಂದ್. ರಾಜ್ಯ ಹೆದ್ದಾರಿ ರಸ್ತೆ ಪಕ್ಕದಲ್ಲಿರುವ ವಿವಿಧ ಮಹನೀಯರ ಪುತ್ಥಳಿಗಳ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಅಲ್ಲದೆ ಮಾನ್ವಿ ಪಟ್ಟಣದಲ್ಲಿ ಅಗತ್ಯವಾಗಿರುವ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗಿಲ್ಲ. ರಸ್ತೆ ಪಕ್ಕದ ಡ್ರೈನೇಜ್ ವ್ಯವಸ್ಥೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಿಸುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಮಳೆ ನೀರು ಸರಾಗವಾಗಿ ಹರಿಯದೆ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಿಗಳಿಗೆ ತೀವ್ರ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಈ ಕಾಮಗಾರಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪರಿಗಣಿಸದೆ ನಡೆಯುತ್ತಿರುವುದರಿಂದ ಪಟ್ಟಣದ ಜನರಲ್ಲಿ ವ್ಯಾಪಕ ಅಸಮಾಧಾನ ಉಂಟಾಗಿದೆ. ಆದ್ದರಿಂದ ತಾಲೂಕು ಆಡಳಿತವು ತಕ್ಷಣ ರಸ್ತೆ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು. ನಂತರ ಮಾನ್ವಿ ಪಟ್ಟಣದ ಎಲ್ಲ ಸಮುದಾಯಗಳ ಮುಖಂಡರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಸಂಬಂಧಿತ ಅಧಿಕಾರಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು ಸಭೆಯನ್ನು ಕರೆದು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಪಡೆದು ಅಗತ್ಯ ತಿದ್ದುಪಡಿ ಮಾಡಿ ಕಾಮಗಾರಿಯನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ತಾಲೂಕು ಆಡಳಿತವು ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸದೆ ಯಾವುದೇ ಕ್ರಮ ಕೈಗೊಳ್ಳದೆ ಕಾಮಗಾರಿಯನ್ನು ಇದೇ ರೀತಿ ಮುಂದುವರಿಸಲು ಅವಕಾಶ ನೀಡಿದ್ದಲ್ಲಿ ಮಾನ್ವಿ ನಾಗರಿಕರ ವೇದಿಕೆ ವತಿಯಿಂದ ದಿನಾಂಕ 29/7/2026ರಂದು ಮಾನ್ವಿ ಬಂದ್ ಹೋರಾಟ ನಡೆಸಲು ಮುಂದಾಗಬೇಕಾಗುತ್ತದೆ ಎಂದು ಮಾನ್ವಿ ನಾಗರಿಕ ಹಿತರಕ್ಷಣಾ ವೇದಿಕೆ ಮುಖಂಡರು ಎಚ್ಚರಿಕೆ ನೀಡಿದರು. ವರದಿ MD ಗೌಸ್, NKS TV4 ಮಾನ್ವಿ. ಮಾನ್ವಿ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿರ್ತಕ್ಕಂಥ ಮಹನೀಯರ ವೃತ್ತಗಳ ಅಭಿವೃದ್ಧೀಕರಣ, ಸರ್ವಿಸ್ ರಸ್ತೆ, ಇನ್ನಿತರ ಇನ್ನೊಂದೇನಂತಂದ್ರೆ ಚಾಲೆಂಜ್ ಹಾಕಿದ್ರು ಅವರಿಗೆ. ನಿಮ್ಮ ಡಿಸೈನ್ ಪ್ರಕಾರ ಹೋಗೋಣ, ಏನಿಲ್ಲ ವ್ರತ ಮಾಡ್ತಾ ಇದ್ರಿ, ಎಕ್ಸಾಂಪಲ್ ಅಷ್ಟು ಹೇಳ್ತಾ ಇದ್ರಿ ನಿಮಗೆ, ಇದ್ರ ಪ್ರಕಾರ ವ್ರತ ಮಾಡ್ತಾ ಇದ್ರಲ್ಲ, ಆ ಡಿಸೈನ್ ಅಲ್ಲಿ ತಾವು ಪ್ರೈವೇಟ್ ಮಾಡ್ಕೊಂಡಿದಾರ, ಆ ಡಿಸೈನ್ ಪ್ರಕಾರ ನೀವು ಕಾಮಗಾರಿ ಮಾಡ್ತಲ್ಲ ಅಂತ ಹೇಳಿದ್ವಿ ನಾವು. ಅದನ್ನ ಆ ಡಿಸೈನ್ ತೋರಿಸಿದ್ರು, ನಾವು ನೋಡಿದ್ವಿ. ಏನು ಮಧ್ಯಭಾಗದ ಡಿವೈಡರ್ ಬರುತ್ತೆ, ಈ ಕಡೆ 15 ಮೀಟರ್, ಆ ಕಡೆ 15 ಮೀಟರ್ ಅಂತಿದೆ ಆ ಡಿಸೈನ್ ನಲ್ಲಿ. ಈ ಡಿಸೈನ್ ಅಲ್ಲಿ ಬೇರೆ ಇರೋದು. ಬಟ್ ಅವ್ರು ಮಾಡ್ತಕ್ಕಂಥ ಡಿಸೈನ್ ಅಲ್ಲಿ ಯಾವುದೇ ಅನುಮೋದನೆ ಇಲ್ಲ, ಯಾವ ಅಧಿಕಾರಿಗಳ ಅನುಮೋದನೆ ಇಲ್ಲ, ಡಿಪಾರ್ಟ್ಮೆಂಟ್ ಅನುಮೋದನೆ ಇಲ್ಲ. ತಾವು ಮಾಡಿರ್ತಕ್ಕಂಥ ನಕ್ಷೆಯಲ್ಲಿ ಮಧ್ಯಭಾಗದಿಂದ ಆ ಕಡೆ 15 ಮೀಟರ್, ಈ ಕಡೆ 15 ಮೀಟರ್ ಇದೆ. ಯಾರಿಗೆ ತೊಂದರೆ ಆಗಲ್ಲ ಸರ್, ನಿಮ್ ಸಕಲ ತೊಂದರೆ ಆಗಲ್ಲ, ಅದಕ್ಕೆ ತೊಂದರೆ ಆಗಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹೋರಾಟ ಬೇಡ ಅಂತಂದ್ರು. ನಾವ್ ಹೇಳಿದ್ವಿ, ನಿಮ್ಮ ಡಿಸೈನ್ ಪ್ರಕಾರ ಆ ಕಡೆ 15 ಮೀಟರ್, ಈ ಕಡೆ 15 ಮೀಟರ್ ಮಾಡ್ತಾ ಇದ್ರ ಅಂತಂದ್ರೆ ನಮ್ ತಕ್ಕರವಿಲ್ಲ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಬಂದ್ರೆ ಅಳತೆ ಮಾಡೋಣ ಅಂತಂದ್ವಿ ನಾವು. ಫಸ್ಟ್ ಯಾಕಂದ್ರೆ ನಾವು ಅಳತೆ ಮಾಡ್ಕೊಂಡು ಹೋಗಿದ್ವಿ. ನಾವು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಈ ಕಡೆ 21 ಫೀಟ್ ಇದೆ, ಆ ಕಡೆಗೆ ಹಂಪಸಾಗರ್ ಕಡೆಗೆ, ಹಂಪಸಾಗರ್ ಬಿಲ್ಡಿಂಗ್ ಇದಲ್ಲ ಮಾನ್ಯ ಶಾಸಕರ ಬಿಲ್ಡಿಂಗ್, ಅವ್ರದ್ದು 55 ಫೀಟ್ ಇದೆ. ಆ ಕಡೆ 55 ಫೀಟ್ ತೆಗಿತಾರೆ, ಈ ಕಡೆ ಬರೀ 21 ಫೀಟ್ ಅಗಲ ಮಾಡ್ತಾರೆ ಮಧ್ಯಭಾಗದಿಂದ. ಇದ್ರ ಉದ್ದೇಶ ವೃತ್ತಗಳನ್ನ ವಿರೂಪಗೊಳಿಸಬೇಕು. ಈ ಒಂದು ದೊಡ್ಡ ಸರ್ಕಲ್ ನಲ್ಲಿ ಯಾವುದೇ ರೀತಿಯಾಗಿ ಯಾವ ಮಹನೀಯರಿಗೆ ಬೇರೆ ಸಿಗಬಾರದು. ಅವ್ರು ವಿಶೇಷವಾಗಿ ಆ ಗುತ್ತೇದಾರ ಪಡೆದಿರ್ತಕ್ಕಂಥವರೆಲ್ಲರೂ ಮನುವಾದಿಗಳಿದ್ದಾರೆ. ಬಾಬಾ ಸಾಹೇಬ್ರ ಬಗ್ಗೆ, ಬಸವೇಶ್ವರ ಬಗ್ಗೆ, ವಾಲ್ಮೀಕಿ ಬಗ್ಗೆ ಗೌರವವನ್ನ ಪಡೆದಿರ್ತಕ್ಕಂಥ ಮನುವಾದಿಗಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅಲ್ಲೇನಾದ್ರೂ ಆ ಪಕ್ಕದ 15 ಫೀಟ್ ಹೆಂಗ್ ತಗೊಂಡ್ವಿ, ಅದೇ 15 ಫೀಟ್ ತಗೊಂಡ್ರೆ ಬಾಬಾ ಸಾಹೇಬರ ವೃತ್ತ ಹೋಗುತ್ತೆ, ಅವ್ರು ಕಟ್ಟೆ ಹೋಗುತ್ತೆ. ಆ ಕಟ್ಟೆ ಹೋದ್ರಿಗಿನ ನಾವು ಕಟ್ಟಿಸ್ಕೋಬೇಕಾಗುತ್ತೆ. ಬೇಡ, ಅಷ್ಟೇ ಬೇಡ, ಮಧ್ಯದಾಗ ಸರ್ಕಲ್ ಮಾಡೋಣ ಅಂತಕ್ಕಂಥದನ್ನ ಅವ್ರು ಗುರಿಲಿಟ್ಟುಕೊಂಡು ಕೇವಲ ಬಾಬಾ ಸಾಹೇಬ್ ವೃತ್ತ ಅಲ್ಲ, ಬರ್ತಕ್ಕಂಥ ಎಲ್ಲ ಮಹನೀಯರ ವೃತ್ತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಕೇವಲ ಇವರು ಬಾಬಾ ಸಾಹೇಬರ ವೃತ್ತಕ್ಕೆ ಅವಮಾನ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೆ, ಮಕ್ಕಳಿಗೆ, ರೈತರಿಗೆ ಬಹಳಷ್ಟು ಜೀವಕ್ಕೆ ಅಪಾಯತಕ್ಕಂಥ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ, ಇನ್ನೊಂದು ಮುಗಿಸ್ತೀನಿ. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಮೇಜರ್ ಶ್ಯಾಮರಾಜ್ ಕಲ್ಯಾಣ ಕನ್ನಡ ಸಂಘದ ಅಧ್ಯಕ್ಷರು. ಅವರ ವೃತ್ತ, ಆ ವೃತ್ತದ ಮುಂದುವರೆದು ಡ್ರೈನೇಜ್ ಹೋಗುತ್ತೆ. ಗೌರವಾನ್ವಿತ ನ್ಯಾಯಾಲಯದಿಂದ ಅವರು ಸ್ಟೇ ತಡೆ ತೆಗೆದುಕೊಂಡು ಬಂದಿದ್ದಾರೆ. ನನಗೆ ನಾವು ತೆಗಿಬೇಕು ಅಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಬರೆದಿದ್ದಾರೆ. ಮುನ್ಸಿಪಾಲಿಟಿ ಬರೆದಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದಾರೆ. ಸಾರ್ವಜನಿಕ ತೊಂದರೆ ಆಗುತ್ತೆ, ನನಗೆ ಪರಿಹಾರ ಕೊಡಿ, ಅದು ಬೇರೆ ಶಿಫ್ಟ್ ಮಾಡಕ್ಕೆ ಅನುಕೂಲ ಮಾಡಿಕೊಡಿ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ. ಶಿಫ್ಟ್ ಮಾಡಕ್ಕೆ ಮುನ್ಸಿಪಾಲಿಟಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಸ್ಥಳ ಫಿಕ್ಸ್ ಮಾಡಿದ್ದಾರೆ, ಬೇರೆ ಸ್ಥಳವನ್ನ. ನಾನೇ ತಗೊಂಡು ಹೋಗುತ್ತೀನಿ, ನಾನೇ ಅದನ್ನ ತಗೊಂಡು ಹೋಗುತ್ತೀನಿ, ಅಲ್ಲಿ ಡ್ರೈನೇಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸಹ ಇಲ್ಲಿವರೆಗೂ ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. ಅವರಿಗೆ ಯಾವ ಸರ್ಕಲ್ಗಳು, ಯಾರ ಸಾರ್ವಜನಿಕರು ಹಿತಾಸಕ್ತಿ ಮುಖ್ಯ ಅಲ್ಲ, ಅವರಿಗೆ ದುಡ್ಡು ಮುಖ್ಯ. ಹಾಗಾಗಿ ಸಾರ್ವಜನಿಕರ ಜೀವ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಗುತ್ತೇದಾರರ ಅಧಿಕಾರಿ ವಿರುದ್ಧ ಎಲ್ಲರೂ ನಾವು ಮಾನ್ಯ ಜನತೆ ಸಹಕರಿಸಬೇಕು. ಇದೊಂದು ಜನಾಂದೋಲನ, ಇದು ಜನರ ಪರ ಧ್ವನಿ, ಜನಾಭಿಪ್ರಾಯ ಮೂಡ್ತಕ್ಕಂಥ ಈ ಚಳವಳಿಗೆ ಎಲ್ಲರೂ ಮಾನ್ಯ ಜನತೆ ಎಲ್ಲ ಸಹಕರಿಸಬೇಕಂತ ಈ ಮುಖಾಂತರ ಮನವಿಯನ್ನ ಮಾಡಿಕೊಳ್ತೇನೆ. ಬಯಸುತ್ತಾ ಮತ್ತು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇನೆ.
ಈಗಾಗಲೇ ತಮ್ಮೆಲ್ಲರ ಗಮನದಲ್ಲಿರುವಂತೆ ಏನು ಕಲ್ಮಲ್ಲದಿಂದ ಸಾತ್ಮೈಲ್ನಿಂದ ಸಿಂಧನೂರುವರೆಗೆ ಏನು ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ವಿಶೇಷವಾಗಿ ಮಾನವಿ ಪಟ್ಟಣದಲ್ಲಿ ನಡೆದಿರುವಂತ ಅವೈಜ್ಞಾನಿಕವಾಗಿರುವಂತ ಡ್ರೈನೇಜ್ ನಿರ್ಮಾಣ ಆಗಿರ್ಬೋದು, ಮಹನೀಯರ ವೃತ್ತ ಅಭಿವೃದ್ಧಿಪಡಿಸುವಂತ ಕಾಮಗಾರಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ಈ ಪಟ್ಟಣದಲ್ಲಿ ಏನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ವಿಸ್ ರೋಡ್ಗಳನ್ನ ಮಾಡುವಂತ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಈ ಡ್ರೈನೇಜ್ಗಳೇನು ನಿರ್ಮಾಣ ಮಾಡ್ತಿದ್ದಾರೆ ಆ ಡ್ರೈನೇಜ್ಗಳಿಂದ ಬಂದಿರುವಂತ ನೀರನ್ನ ಸುಗಮವಾಗಿ ಬೇರೆ ಕಡೆ ಹೋಗ್ಲಿಕ್ಕೆ ಯಾವ ರೀತಿ ಇವರು ಎಲ್ಲಿ ಕನೆಕ್ಟ್ ಮಾಡ್ಬೇಕಾಗಿತ್ತು ಅಲ್ಲಿ ಮಾಡಿಲ್ಲ. ಆ ಕಾರಣಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರುವಂತ ಈ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಭ್ರಷ್ಟಾಚಾರದಿಂದ ಈ ಅಧಿಕಾರಿಗಳು ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ಎಲ್ಲ ನಮ್ಮ ಮುಖಂಡರುಗಳ ಒಂದು ಆರೋಪ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಗಿಂತ ಎಲ್ಲ ಮಾಧ್ಯಮದವರು ಕೂಡ ತಾವೇ ಸ್ವತಃ ಅಲ್ಲಿ ನಡೆದಿರುವಂತಹ ಲೋಪದೋಷಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಜೊತೆಯಾಗಿ ಕೂಡ ನಾವು ಇವತ್ತು ಇಡೀ ಏನು ಈ ರಾಜ್ಯ ಹೆದ್ದಾರಿ ಮೇಲೆ ಸಂಚಾರ ಮಾಡುವಂತ ಪ್ರತಿಯೊಂದು ವಾಹನಗಳ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನು ಈ ಕ್ರಿಯಾ ಯೋಜನೆಯಲ್ಲಿ ಏನೇನು ತಗೊಂಡಿದ್ದಾರೆ ಅದರ ಪ್ರಕಾರ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಅದನ್ನ ಕಾರ್ಯನಿರ್ವಹಿಸಬೇಕು. ಒಂದ್ ವೇಳೆ ನಿರ್ವಹಿಸಿಲ್ಲ ಅಂದ್ರೆ ಮುಂದೆ ಈಗಾಗಲೇ ತಮ್ಮ ಗಮನದಲ್ಲಿರುವಂತೆ 29ನೇ ತಾರೀಕು ಇದೇ ತಿಂಗಳು ಮಾನವಿ ಬಂದ್ ಮಾಡೋದ್ರ ಮೂಲಕ ಎಲ್ಲ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಒಂದು ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ತಮ್ಮ ಮುಂದೆ ವಿಷಯಗಳನ್ನ ಹಂಚ್ಕೊಳ್ತಾ ಇದೀವಿ. ಆ ಕಾರಣಕ್ಕಾಗಿ ಜನರ ಹಿತಾಸಕ್ತಿಗೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದು ಕಳಕಳಿಯ ವಿನಂತಿ. ಹಾಗಾಗಿ ನಾವು ಇಲ್ಲೆಲ್ಲ ಪಕ್ಷಾತೀತವಾದಂತಹ ಹೋರಾಟ, ಇದು ಪಕ್ಷಾತೀತವಾದಂತಹ ಹೋರಾಟ ಮತ್ತು ಜಾತ್ಯತೀತವಾದಂತಹ ಹೋರಾಟ. ಇಲ್ಲಿ ಯಾವುದೇ ಒಂದು ಪಕ್ಷಿಗೆ ವಿರುದ್ಧ ಹೋರಾಟ ಮಾಡೋದಲ್ಲ, ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಮಾಡೋದಲ್ಲ. ಸೊ ಆ ಕಾರಣಕ್ಕಾಗಿ ಇದರಲ್ಲಿ ಇನ್ನೂ ಹೆಚ್ಚಿನ ಜನ ಭಾಗವಹಿಸ್ತಾರೆ. ಸೊ ಆ ಕಾರಣಕ್ಕೆ ಈ ಒಂದು ಹೋರಾಟ ನಾವು ಬಹಳಷ್ಟು ದಿವಸದಿಂದ ಇದನ್ನ ಒಂದು ಹಾಕೊಳ್ಬೇಕು ಅನ್ನುವಂತ ಎಲ್ಲ ಮುಖಂಡರುಗಳ ಜೊತೆ ವೈಯಕ್ತಿಕವಾಗಿ ಕೂಡ ನಾವು ಚರ್ಚೆನೂ ಮಾಡಿದ್ವಿ. ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆನೂ ಮಾಡಿದ್ವಿ. ಆದ್ರೆ ಅದು ಸಕಾಲ ಕೂಡಿ ಬಂದಿರಲಿಲ್ಲ, ಇವತ್ತು ಕೂಡಿ ಬಂದಿದೆ ಅನ್ನುವಂತ ಸಂದರ್ಭವನ್ನು ಹೇಳ್ತಾ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಏನು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಧರ್ಮೀಯರಿಗೆ ಸಂಬಂಧಪಟ್ಟಂಗ ದೇವಸ್ಥಾನಗಳಿರಲಿ, ಮಸೀದಿಗಳಿರಲಿ, ಮಾನೀಯರ ಒಂದು ವೃತ್ತಗಳಿರಲಿ, ಕಾನೂನು ಪ್ರಕಾರ ತಾಲೂಕು ಆಡಳಿತ ಅದನ್ನ ತೆರವುಗೊಳಿಸ್ಬೇಕು. ಎಲ್ಲಿ ನಿಷ್ಠವಾಗಿ ಕಾನೂನುಬದ್ಧವಾಗಿ ನೀವೇನು ತೆರವುಗೊಳಿಸಲಿಲ್ಲ ಅಂದ್ರೆ ಆ ಅಭಿವೃದ್ಧಿ ಕಾರ್ಯಕ್ರಮಗಳು ಸರಿಯಾಗಿ ನಡೆಯೋದಿಲ್ಲ. ಸೊ ಕೆಲವೊಂದು ಕಡೆ ಎಲ್ಲ ತಮ್ಮ ಗಮನದಾಗ ಆದ್ರೂ ಹೇಳಕ್ ಇಷ್ಟಪಡೋದಿಲ್ಲ. ಯಾವುದೋ ಒಂದು ಗುಡಿ ಗುಂಡಾರ ಉಳ್ಸಕ್ಕೆ, ಒಂದು ಮಸೀದಿ ಉಳ್ಸಕ್ಕೆ, ಒಂದು ವೃತ್ತ ಉಳ್ಸಕ್ಕೆ ಅದನ್ನ ಉದ್ದೇಶ ಇಟ್ಕೊಂಡು ಏನಾದ್ರೂ ನೀವು ಅಭಿವೃದ್ಧಿನ